ಮೇನ್ ಇಂಪಾರ್ಟೆಂಟ್ ಇರ್ಬೋದಾ ನಾನು ಅವಕಾಶ ಮಿಸ್ ಮಾಡ್ಕೊಂಡವಲ್ಲ ಅದಕ್ಕೆ ಹೇಳೋದು. ಸೈನಿಕರಾದರೆ ಮಾತಾಡಿ, ಲೈವ್ ಸ್ಟಾರ್ಟ್ ಆಗಿದೆ. ನಮಸ್ಕಾರ ಬಂಧುಗಳೇ, ನಾವು ಚಂದ್ರಶೇಖರ್ ದೊಡ್ಡಮನೆ. ಇವತ್ತು ಚಿತ್ರದುರ್ಗಕ್ಕೆ ನಾವು ಬಂದಿದ್ದೀವಿ. ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ. ಈಗ ನಾವಿಲ್ಲಿ ಬಂದಿರ್ತಕ್ಕಂಥ ವಿಚಾರ ಮೇ ಬಿ ನಮ್ಮ ರಾಜು ಅವರಿಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ನಾನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಅವರಿಂದನೇ ಆ ಮಾತನ್ನ ಕೇಳೋಣ. ಮತ್ತೆ ಇಡೀ ರಾಜ್ಯದ ಜನರಿಗೆ ಎಲ್ಲ ಗೊತ್ತು. ಚಿತ್ರದುರ್ಗದ ಕೋಟೆಗೆ ನಾವು ಹೋಗ್ಬೇಕಂದ್ರೆ ಅವ್ರಿಗೆ ಹೆಸರೇ ಇಟ್ಟಿದ್ದಾರೆ, ಕೋತಿರಾಜ ಅಂತ ಹೇಳ್ಬಿಟ್ಟು. ಏನು ತಪ್ಪಿಲ್ಲಲ್ಲ, ಅದಕ್ಕೆ ಕೋತಿರಾಜ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರೆಲ್ಲ ತುಂಬಾ ಹೆಸರುವಾಸಿಗಳು. ಮತ್ತೆ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ದೇನೆ ನೇರವಾಗಿ ಕೋಟೆಯನ್ನು ಹತ್ತುವಂಥದ್ದು ಅದು ಎಲ್ಲರಿಗೆ ಬರುವಂತದ್ದಲ್ಲ. ಅದೊಂದು ರೀತಿಯ ಕಲೆ ಮತ್ತೆ ಆ ಶಕ್ತಿ ಭಗವಂತ ಇವರಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಬಹಳಷ್ಟು ಜನ ಬರುವಂತ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂತ ಜನ, ಹೊರದೇಶದಿಂದ ವಿದೇಶದವರು ಬರುವಾಗಲೂ ಕೂಡ ಈ ರೀತಿಯ ಸಾಹಸವನ್ನು ಮಾಡಿ ಅವರಿಗೆ ಅವರ ಶಕ್ತಿ ಪ್ರದರ್ಶನವನ್ನು ಮಾಡೋದು ಮತ್ತೆ ಯಾವ ರೀತಿ ಹತ್ತಬೇಕು ಅನ್ನೋದು ತೋರಿಸ್ಕೊಟ್ಟವರು. ಇವತ್ತು ನಾವಿಲ್ಲಿ ಬಂದಾಗ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, KRS ಪಕ್ಷದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಕಾಳಜಿ ಮತ್ತೆ ಅವ್ರು ಏನು KRS ಪಕ್ಷ ಅಂದ್ರೆ ಏನು ಅನ್ನೋದನ್ನ ಅವ್ರ ಬಾಯಿಂದ ಕೇಳಿದ್ವಿ. ಅವಾಗ ಯಾವುದೇ ರೀತಿ ಲೈವ್ ಇರಲಿಲ್ಲ. ಬಟ್ ಈಗ ನಮಗೆ ಲೈವ್ ಮಾಡಿ ರಾಜ್ಯದ ಜನತೆಗೆ ತೋರಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಅನಿಸ್ತು. ಹಾಗಾಗಿ ಈಗ ನಾವು ನಮ್ಮ ಕೋತಿರಾಜು ಅವರೇ ಈ ಬಗ್ಗೆ KRS ಪಕ್ಷದ ಬಗ್ಗೆ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡೋಣ, ಅವ್ರ ಬಾಯಿಂದನೇ ಕೇಳೋಣ. ಫಸ್ಟ್ ಆಫ್ ಆಲ್ KRS ಪಕ್ಷಕ್ಕೆ ನಮ್ಮ ಚಿತ್ರದುರ್ಗ ಕೋಟೆ ಒಳಗೆ ಬಂದಿರೋದಕ್ಕೆ ಎಲ್ಲರ ಪರವಾಗಿ ನಾನು ವೆಲ್ಕಮ್ ನಿಮಗೆ. ಇವಾಗ ಬಂದಿರೋ ಉದ್ದೇಶ ಏನು ಎತ್ತ ಅಂತಲ್ಲ ನನ್ಗೆ ಗೊತ್ತಿಲ್ಲ. ಆದ್ರೆ ನಾನು ತಿಳಿದ ಮಟ್ಟಿಗೆ ಇವತ್ತು KRS ಪಕ್ಷ ನಾನು ಯಾಕಂದ್ರೆ KRS ಪಕ್ಷ ವೆಬ್ಸೈಟ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಕಾರಣ ಏನು, ಎಲ್ಲಿ ಒಳ್ಳೇದು, ಎಲ್ಲಿ ನಿಯತ್ತು, ಎಲ್ಲಿ ಸೇವೆ ನಡೆಯುತ್ತೋ ಅಲ್ಲಿ ತಲೆ ಪಕ್ಷಿಯನ್ನು ನಿಂತಿರ್ತಾರೆ KRS ಪಕ್ಷದ. ಅದು ನನಗೆ ಎಲ್ಲದಕ್ಕೂ ಗೊತ್ತು. ಮೈನ್ ಇವತ್ತು ನಮ್ಮ ಚಿತ್ರದುರ್ಗ ಬಂದಿರೋದು ಒಂದು ಹೆಣ್ಣಿಗೆ ಅವಮಾನ ಆಯ್ತು ಅಂತ ಬಂದಿರೋರು KRS ಪಕ್ಷದವರು. ಹೆಣ್ಮಕ್ಳು ದಯವಿಟ್ಟು ಅಲ್ಲಿಲ್ಲ ಹೋಗಿ ತುಂಬ ಲೈಫ್ನ ತುಂಬ ಹಾಳಾಗ್ತಾ ಇದ್ರ. ಹಂಗಾಗಿ ನೋಡಿ, ಈಗ KRS ಪಕ್ಷದವರು ಒಂದು ಹುಡುಗಿನ ಬೆಂಕಿ ಹಚ್ಚಿ ಸುಟ್ಬಿಟ್ಟ ಅಂತೇಳಿ ಆ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಅವ್ರು ಬಂದು ಇವತ್ತು ಬೆಳಗಿಂದ ಊಟ ಮಾಡದೆ ತಿಂಡಿ ತಿಂದೆ ಬಂದು ಇವತ್ತು ಭಾಳ ಹೋರಾಟಗಳನ್ನ ಮಾಡಿ ಭಾಳ TCಗಳಿಗೆಲ್ಲ ಒಂದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿರಿ. ಅದು ನನಗೆ ಗೊತ್ತೇನ. ಎಲ್ಲರೂ ನಿಮಗೆ ಫಸ್ಟ್ ಆಫ್ ಆಲ್ ಧನ್ಯವಾದ. ಯಾಕಂದ್ರೆ ಹೆಣ್ಣು ಹುಡುಗರು ತುಂಬಾ ಹುಷಾರಾಗಿರಿ. ಹೇಗೆ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಳು ಅಂತಲ್ಲ, ಎಲ್ಲರೂ ತುಂಬಾ ಎಚ್ಚರಿಕೆ ಆಗಿರಿ, ನ್ಯಾಯ ನೀತಿ ಆಗಿರಿ. KRS ಪಕ್ಷ ಎಲ್ಲಿ ಒಳ್ಳೇದು ನಡೀತೈತಿ, ಯಾರು ನಿಯತ್ತಾಗಿರ್ತಾನೆ ಅವನ ಹತ್ರ ತುಂಬಾ ಕ್ಲೋಸ್ ಆಗಿ ತುಂಬಾ ಅಭಿವೃದ್ಧಿ ಆಗಿರ್ತಾರೆ. ಯಾರು ಕೆಟ್ಟ ಮಾಡ್ತಾರೆ ಎದ್ದು ನಿಂತು ಕೇಳ್ತಾರೆ, ನಮ್ಮ ಪರವಾಗಿ ಎದ್ದು ನಿಂತು ಕೇಳ್ತಾರೆ. KRS ಪಕ್ಷದವ್ರಿಗೆ ಸಪೋರ್ಟ್ ಮಾಡಿ. ನಾವೆಲ್ಲ ಇದು ಪಕ್ಷ ಅಲ್ಲ, ಇದು ನಮ್ಮ ಮನೆ ಹಕ್ಕು. ಅದು ನಮ್ಮ ಮನೆ ಹಕ್ಕನ್ನ ಅವ್ರು ತೋರಿಸ್ತಾ ಇದ್ರೆ. ಹಂಗಾಗಿ KRS ಪಕ್ಷದವ್ರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟು. ಯಾಕಂದ್ರೆ ಇದು ನಮ್ಮ ಕರ್ನಾಟಕದ ಒಂದು ಆಸ್ತಿ ಇದೆ. ನಾನು ಸುಮಾರು ಕಡೆ ನೋಡಿ, ಎಂತ VIP ಗಳು, ಎಂತ ಮಿನಿಸ್ಟರ್ಗಳನ್ನ ಯಾರನ್ನು ಬಿಟ್ಟಲ್ಲ, ನೀವು ಎದ್ದು ನಿಂತು ಕೇಳ್ತೀರ. ಕಷ್ಟಾಗಿ ಕೆಲವರು ನಮಗೆ ಹಾಕ್ಬೇಕಂತ ಹಿಂಜರಿದು ಬಿಡ್ತಾರ. ಬಟ್ ನಿಮಗೋಸ್ಕರ ಇಲ್ಲ ಅಂದ್ರೂ ಎಂತಿ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮ ದೇಶಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ನಾಡು ನುಡಿ ಭಾಷೆ ಅಭಿಮಾನಕ್ಕೋಸ್ಕರ ಎದ್ದು ಬಂದು ನಿಲ್ತಿಲ್ಲ. ಅದಕ್ಕೊಂದು ಸಲ್ಯೂಟ್ ಅನ್ನ ನನ್ನ ಕಡೆಯಿಂದ KRS ಪಕ್ಷದವ್ರಿಗೆ ಧನ್ಯವಾದನ. ನಾನು ಯಾವಾಗಲೂ ನಮ್ಮ KRS ಪಕ್ಷದವ್ರಿಗೆ ಸಪೋರ್ಟ್ ಆಗೇ ಇರ್ತೀನಿ. ಒಂದ್ಸರಿ ನಮ್ಮ KRS ಪಕ್ಷದವರು ಎಲ್ಲರಿಗೂ ಪರವಾಗಿ ಮತ್ತೆ ಇಲ್ಲೆಲ್ಲ ಬಂದಿರೋ ಎಲ್ಲರ ಪರವಾಗಿ ನಾನು ಒಂದ್ಸರಿ ಅತಿ ತೋರಿಸ್ತೀನಿ. ನೋಡಿ, ಎಲ್ಲರ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಇಷ್ಟೆಲ್ಲ ಮಾತಾಡೋದಕ್ಕಾಗಿ ನಮ್ಮ ಗಡಿ ಹೊಡಿಕೆಯಿಂದ ನಿಮಗೆ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರಿ, ಹಾಕಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ರೆಡ್ಡಿ ಅವರಿಗೆ ನಮಸ್ತಾನ. ನಮ್ಮ ಕಾರ್ಯಾಧ್ಯಕ್ಷರು ರಘುಜಾಣಿಗರ್ ಅಂತ ಹೇಳಿ. ಏನು ಸೇಫ್ಟಿ ಇಲ್ಲದೆ ಹತ್ತದ್ರಲ್ಲಿ ಇಂಡಿಯಾದಲ್ಲಿ ನಾನು ಒಬ್ಬನೇ ಇರೋದು. ಇಂಡಿಯಾದಲ್ಲಿ ಕೂಡ ನಾನು ಒಬ್ಬನೇ ಇರೋದೀನಿ. ಹಂಗಾಗಿ ಮೊನ್ನೆ ಎಲ್ಲ ಜೋಗ್ ಫಾಲ್ಸ್ ಅಲ್ಲಿ ಯಾರನ್ನೋ ಕಾಪಾಡಕ್ ಹೋಗಿ ಸೊಂಟ ಗಿಂಟೆಲ್ಲ ಮುರಿದು ಸತ್ತು ಬದುಕಿ ಅದಕ್ಕೆ ಬಾಡಿ ಎಲ್ಲ ದಪ್ಪ ಇದೀನಿ. ಇವಾಗ ಈಗೀಗ ರಿಕವರಿ ಆಗ್ತಾ ಇದೀನಿ. ಇನ್ನು ಆದ್ರೂ ನಮ್ಮ ದೇಶಕ್ಕೋಸ್ಕರ ನಾನು ಏನಾದ್ರು ಮೆಡಲ್ ಹೊಡಿಬೇಕು ಅಂತ ನಾನು ನಿಂತ್ಕೊಂಡು ಇನ್ನೂ ಮಾಡ್ತಾ ಇದೀನಿ. ಎಲ್ಲರ ಆಶೀರ್ವಾದ ಸಿಗ್ಲಿ. ಧನ್ಯವಾದ. ಒಳ್ಳೇದಾಗ್ಲಿ ಮಾಡಿ.
ಚಪ್ಪಾಳೆ ಬರ್ಲಿ ಚಪ್ಪಾಳೆ ಬರ್ಲಿ. ಅಪ್ಪ ಆಲ್ ಬೆಸ್ಟ್ ಕೋತಿ ರಾಜನಿಗೆ. ಬೆಸ್ಟ್ ಅಣ್ಣ, ಆಲ್ ಬೆಸ್ಟ್ ಅಣ್ಣ. ನಾನು ಬರೋದು ಹೇಳ್ದಪ್ಪ ನೀವು. ಮಾತಾಡ್ಲಿಕ್ಕೆ ಮಾತಾಡ್ಬಾರ್ದು. ಇಂಗ್ಲಿಷ್ನಾಗ ಭಾಳ ಒಳ್ಳೆ ಆ ಕ್ಷಣಕ್ಕೆ ಆ ಟಾಪ್